ಸರ್ ಹೇಗೆ ಸೂಪರ್ ಆಗಿದೆ ಸರ್ ಪಿಕ್ಚರು. ನಿಜವಾಗ್ಲೂ ಫ್ಯಾಮ್ಲಿ ನೋಡಬೇಕಾಗಿದೆ ಫಿಲಮು. ಚೆನ್ನಾಗಿದೆ ಸರ್. ರಿಯಲಿ 100% ಹೇಳ್ತಾ ಇದ್ದೇನೆ, ರಿಯಲಾಗಿ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಸರ್, ಎಕ್ಸಲೆಂಟ್ ಆಗಿದೆ. ಇಡೀ ಫ್ಯಾಮ್ಲಿ ಬಂದು ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಫಿಲಿಮ್. ಎಂತ ಚೆನ್ನಾಗಿರ್ತದೆ, ಏನು ತೊಂದಿಲ್ಲ. ಹೆಂಗಿರಬೇಕು ಅಂತ ಇದು ಫಿಲಿಮ್ ಕೊಟ್ಟಿರ್ತಾರೆ. ಜೆಂಟ್ಸ್ ಹೆಂಗಿರ್ಬೇಕು, ಲೇಡೀಸ್ ಹೆಂಗಿರ್ಬೇಕು ಅಂತ. ಓಕೆ ಸರ್. ತುಂಬ ಅದ್ಭುತವಾಗಿದೆ. ವಿಷಯ ಏನಂದರೆ ಜೊತೆಲಿ ಇರ್ತಾರೆ ಎಲ್ಲರೂ. ಸೊ ಯಾರು ಹೇಗೆ ಅಂತ ಗೊತ್ತಾಗಲ್ವಲ್ಲ. ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ಮೆಸೇಜ್ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಒಂದು ತಂದೆ ತಾಯಿ ಮಕ್ಕಳಿಗೆ ಏನು ಆಗಬೇಕಾಗಿದೆಯೋ ಅದು ಒಳ್ಳೆ ಸ್ಟೋರಿ ಇದೆ. ಭಾಳ ತುಂಬ ಚೆನ್ನಾಗಿದೆ. ಮಕ್ಕಳು ನೋಡಬೇಕು, ತಾಯಿ ತಂದೆ ನೋಡಬೇಕು. ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸಿನಿಮಾ. ಬಟ್ ಕ್ಲೈಮ್ಯಾಕ್ಸ್ ಯಾರು ಕೂಡ ಗೆಸ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಥರ ಮಟ್ಟಿಗಿದೆ. ಬಟ್ ಈಗ ಇವಾಗಿನ ಯೂತ್ಸ್ಗಳಿಗೆ ಇದು ಸಿನಿಮಾ ಬೇಕು. ಸೊ ಫ್ಯಾಮಿಲಿ ಅಪ್ಪ ಮಕ್ಕಳು ಏನಂತಂದರೆ ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ. ಸೊ ಆ ಏಜಲ್ಲಿ ಏನಾಗಿರುತ್ತೆ ಅಂತಂದರೆ ಅವ್ರ ಮೈಂಡು ಇದು ಮಾಡ್ತಾ ಇರುತ್ತೆ. ಸೊ ಚೆನ್ನಾಗಿದೆ, ಗುಡ್ ಮೂವಿ. ಹೇಗಿತ್ತು ಸಿನಿಮಾ? ಟ್ವಿಸ್ಟ್ ಹೇಗಿತ್ತು? ಚೆನ್ನಾಗಿತ್ತು ಸರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು. ಬಟ್ ಬೇರೆ ದುಡ್ಡಿಗೆ ಆಸೆ ಪಡಬಾರ್ದು, ಕಷ್ಟಪಟ್ಟು ದುಡಿಬೇಕಷ್ಟು, ಅದೇ ನಮ್ಗೆ ದುಡ್ಡು ಸರ್. ಚೆನ್ನಾಗಿದೆ. ಹಾಡು ಮತ್ತು ಕ್ಲೈಮೇಟ್ಸ್ ಸೂಪರ್ ಆಗಿದೆ. ಇಷ್ಟು ಚೆನ್ನಾಗಿ ಬರ್ತಾರೆ ಲೇಡೀಸ್ ಅಂದರೆ ಅದು ಗೊತ್ತಾಗ್ತಾರಲ್ಲ. ಚೆನ್ನಾಗಿದೆ, ಇಂಟ್ರೆಸ್ಟ್ ಚೆನ್ನಾಗಿದೆ. ತುಂಬ ಇದಾಗಬೇಕನ್ನೋ ನನ್ನ ಆಸೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕ್ಯಾರೆಕ್ಟರ್ಗಳನ್ನ. ಅದೇ ರೀತಿ ಚಿತ್ರಲಹರಿ ಅಂತ ಏನು ಹೆಸರಿಟ್ಟಿದ್ರು ಅದೇ ಥರ ತುಂಬ ಚೆನ್ನಾಗಿದೆ ಮೂವಿ. ಕ್ಲೈಮ್ಯಾಕ್ಸ್ ಅಂತೂ ಯಾರು ಏನು ಹೇಳ್ತಾರೆ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸಾಂಗ್ ಆಗಲಿ, ಫೈಟ್ ಆಗಲಿ, ಕ್ಯಾಮರಾ ವರ್ಕ್ ಆಗಲಿ ಎಲ್ಲನೂ ಸಕ್ಕತ್ತಾಗಿದೆ. ಖಂಡಿತ ಎಲ್ಲರೂ ಬನ್ನಿ, ಈ ಸಿನಿಮಾನ ಮಿಸ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲ, ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಅಷ್ಟೇ ಮಾಡ್ತಾಯಿಲ್ಲ, ಅದು ಎಕ್ಸ್ಪೆಕ್ಟೇ ಮಾಡ್ತಾಯಿಲ್ಲ. ಆ ಥರ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. It's very nice, unexpected, especially the climax, the women characters. You can't even believe how nicely it has come. Never expected a Kannada movie in this budget. It will be so good. Please come and watch the movie. It's very, very nice. You will definitely be entertained. Thank you. ಚಿತ್ರಲಹರಿ ಮೂವಿ ತುಂಬ ಚೆನ್ನಾಗೈತೆ. ಒಳ್ಳೆ ಮೆಸೇಜ್ ಐತೆ. ಫ್ಯಾಮಿಲಿ ಬಂದು ಅಂತ ನೋಡುವಂಥ ಮೂವಿ. ಬಂದು ಎಲ್ಲ ಚೆನ್ನಾಗೈತೆ, ಬಂದು ನೋಡಿ ಫ್ಯಾಮಿಲಿ. ಸರ್ ಹೇಗಿದೆ ಸಿನಿಮಾ? ನೀವು ಹೇಳಬೇಕು. ಮಾಡಿದ್ದೀವಿ ಕಷ್ಟಪಟ್ಟು. ಒಂದು ನೀವು ಆಡಿಯನ್ಸ್ ಬಂದು ನೋಡಿದ್ರೆ ನಮಗೂ ಸ್ವಲ್ಪ ಎನ್ಕರೇಜ್ಮೆಂಟ್ ಆಗುತ್ತೆ. ಬಂದು ನೋಡಿ ಎಲ್ಲ. ಥ್ಯಾಂಕ್ ಯು. ಆಗಿದೆ. ಟ್ವಿಸ್ಟ್ಗೆ ತುಂಬಾ ಖುಷಿ ಪಡ್ತಿದ್ದಾರೆ ಆಡಿಯನ್ಸ್. ನಾವು ಸಹ ಖುಷಿ ಪಟ್ಟಿದ್ದೀವಿ. ಹೇಗಿದೆ ಸರ್? ಎಲ್ಲ ನಾವು ಹೇಳೋದಕ್ಕಿಂತ ನೀವೇ ನೋಡಿದ್ರಿ, ಆಲ್ರೆಡಿ ಸ್ಕ್ರೀನ್ ಮೇಲಿದೆ. ದಯವಿಟ್ಟು ಆದಷ್ಟು ಥಿಯೇಟ್ರಿಗೆ ಬಂದು ನೋಡಿ, ಸಿನಿಮಾನ ಪ್ರೋತ್ಸಾಹಿಸಿ. ಇಂಥ ಒಳ್ಳೆ ಸಿನಿಮಾ ನೀವು ಪ್ರೋತ್ಸಾಹಿಸಿದ್ರೆ ಇನ್ನೂ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಈ ಥರ ಒಳ್ಳೆ ಸಿನಿಮಾ ಬರೋಕ್ಕೊಂದು ದಾರಿ ಆಗುತ್ತೆ. ದಯವಿಟ್ಟು ಕರ್ನಾಟಕ ಜನತೆ ನಾವು ಕೇಳ್ಕೊಳೋದು, ನನ್ನ ಮುಖಾಂತರ ಮತ್ತು ಈ ನಮ್ಮ ತಂಡದ ಮುಖಾಂತರ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನೀವು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂದರೆ ನಾವು ಹೇಳ್ಬೋದು, ಅದನ್ನು ನೋಡಿ ಸಿನಿಮಾ ಚೆನ್ನಾಗಿದೆ, 100% ಚೆನ್ನಾಗಿದೆ. ಈಗಾಗಲೇ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಸರ್ ಹೇಗಿದೆ ರೆಸ್ಪಾನ್ಸ್? ಸಿನಿಮಾ ರಿಲೀಸ್ ಆಗಿದೆ ಅಂತ ಎಲ್ರಿಗೂ ಅವ್ರದ್ದು ರಿಯಾಕ್ಷನ್ ನೋಡೋಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇದರಲ್ಲಿ ಇವಾಗ ನಾವು ಹೇಳ್ದಂಗೆ ಫುಲ್ ಕಾಮಿಡಿ ಆಗಿರ್ಬೋದು, ಫೈಟ್ಸ್ ಅಂತೂ ಸೂಪರ್ ಅಲ್ಟಿಮೇಟ್ ಆಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀವೇ ನೋಡಿದ್ರಿ, ತುಂಬಾ ಖುಷಿ ಆಗ್ತಾಯಿದೆ. ಎಲ್ರಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿರೋಂಥ ಕ್ಲೈಮ್ಯಾಕ್ಸ್ ಇದು. ಅದಕ್ಕೆ ನಮಗೂ ಅದೇ ಥರ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಸೊ ಸಿನಿಮಾದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರೆ ಸರ್ ಡೈರೆಕ್ಟ್ರು, ನೀವು ಪಾತ್ರಧಾರಿಗಳು. ಸರ್ ಆ್ಯಕ್ಚುಲಿ ಮೂವಿ ನೋಡಿದೆ ಇವತ್ತು, ನಮಗೂ ಗೊತ್ತಾಗಿದೆ ಇಷ್ಟೊಂದು ಮಾಡಿದೀವ ಅಂತ. ತುಂಬ ಖುಷಿ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನು. ಸೊ ಎಲ್ಲರೂ ಬಂದು ಮೂವಿ ನೋಡಿ, ಖಂಡಿತ ಡಿಸಪಾಯಿಂಟ್ ಆಗಲ್ಲ. 100% ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥಿಯೇಟ್ರಲ್ಲಿ ಬಂದು ನೋಡಿ. ಸೊ ಈ ಡೈರೆಕ್ಟ್ರು ಡಿಫ್ರೆಂಟ್ ಕತೆ ಹೇಳಿದಾಗ ಏನು ಅನಿಸ್ತು? ಆ್ಯಕ್ಚುಲಿ ಸರ್ ಕತೆನೇ ಹೇಳಿಲ್ಲ ನಮಗೆ. ಒಂದು ಕ್ಯಾರೆಕ್ಟರ್ ಇದೆ, ನಿಮ್ಮ ಮೇಜರ್ ಕ್ಯಾರೆಕ್ಟರ್ ನಿಮ್ಮದು, ಬಂದ್ಬಿಟ್ಟು ಮಾಡಿ ಅಂತಂದರು. 1 ಲೈನ್ ಹೇಳಿದ್ದು ಅದು ಅಷ್ಟೇ. ನಿಮ್ಮದು ಮೇಜರ್ ಇದೆ ಈ ಕ್ಯಾರೆಕ್ಟರ್, ಇದೇ 1 ಲೈನ್ ಹೇಳಿದ್ದು, ಮಾಡಿ ಚೆನ್ನಾಗಿದೆ, ನಿಮಗೆ ಒಳ್ಳೆ ರೆಕಗ್ನೈಸೇಷನ್ ಸಿಗುತ್ತೆ ಅಂತ ಹೇಳಿದ್ರು. ಒಪ್ಕೊಂಡು ಮಾಡಿದ್ವಿ. ಖುಷಿ ಆಗ್ತಾ ಇದೆ. ಇಲ್ಲ ಸರ್, ನಮಗೆ ಗೊತ್ತಿಲ್ಲ ನಾವು ಯಾವ ಗ್ಯಾಪಲ್ಲಿ ಯಾವ ಸೀನ್ ಮಾಡಿದೀವಿ ಅಂತ. ಇವಾಗೆಲ್ಲ ಎಡಿಟ್ ಮಾಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾರಲ್ಲ, ಓ ಇದು ಅವಾಗ ಮಾಡಿದ್ದಲ್ವಾ ಅಂತ ನಾವೇ ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಎಲ್ಲ ಮೆಮೊರೀಸ್ ಏನಂತಾರೆ ನೆನಪಾಯ್ತು.
ರೀಕಾಲ್ ಆಗ್ತಿದೆ ಸರ್. ಆ್ಯಕ್ಚುಲಿ ನಾವೆಲ್ಲ ಆರ್ಟಿಸ್ಟ್ ಎಲ್ಲ ನಾವು ಇವತ್ತೇ ನೋಡಿದ್ದು. ನಾವು ಫಸ್ಟ್ ಶೋ ಬಂದ್ಬಿಟ್ಟು ಫ್ರೆಂಡ್ಸ್ ನೋಡಿದ್ದೆ, ಮುಂದೆ ಬನ್ನಿ ಹೇಳಿ ಸರ್. ಬೆಳಗ್ಗೆ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ನೋಡಿದ್ದೆ. ಫ್ರೆಂಡ್ಸು ಎಲ್ಲ ತುಂಬ ಚೆನ್ನಾಗಿದೆ. ಫಸ್ಟಿಂದಾನೇ ಅಷ್ಟೇ, ಕಾಮಿಡಿ ಆಗಲಿ ಎಲ್ಲ ತುಂಬ ಚೆನ್ನಾಗಿ ತೊಗೊಂಡೋಗುತ್ತೆ. ಆ ಟ್ವಿಸ್ಟ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಸೀನ್ ಟು ಸೀನ್ ಚೇಂಜ್ ಆಗೋದೆಲ್ಲ ತುಂಬ ಚೆನ್ನಾಗಿದೆ. ಫ್ರೆಂಡ್ಸು ಎಲ್ಲ ಖುಷಿ ಆದರು. ಅದಕ್ಕೆ ಇವಾಗ ಇನ್ನೊಂದು ರೌಂಡ್ ಎಲ್ಲ ಆರ್ಟಿಸ್ಟ್ ಎಲ್ಲ ನೋಡೋಣ. ನೋಡ್ತಿರೋ ನಾಳೆ ಬೆಳಗ್ಗೆ ಎಲ್ಲ ಫ್ರೆಂಡ್ಸ್ ರೆಡಿ ಆಗಿದ್ದಾರೆ ಇನ್ನೊಂದು ಬ್ಯಾಚ್ ಬರೋದಕ್ಕೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಹೇಗಿದೆ ಮೂವಿ ಚಿತ್ರಲಹರಿ ರಿಲೀಸ್ ಆಗಿದೆ ಇವತ್ತು, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್. ನಿಜಾಗ್ಲೂ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನಾವು ಇಷ್ಟು ದಿನ ಪಟ್ಟಿ ಶ್ರಮಕ್ಕೆ ನಿಜಾಗ್ಲೂ ಒಂದು ಪ್ರತಿಫಲ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರು ಕೂಡ ಎವ್ರಿ ಸೀನ್ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬೋರ್ ಆಗ್ತಾ ಇದೆ ಆ ಥರ ಈ ಥರ ಆ ರೀತಿ ಏನಿಲ್ಲ. ಪ್ರತಿಯೊಬ್ಬರು ಪ್ರತಿ ಸೀನ್ ಎಂಜಾಯ್ ಮಾಡ್ತಿದ್ದಾರೆ. ಮತ್ತು ಅಂಟಿಲ್ ದಿ ಕ್ಲೈಮ್ಯಾಕ್ಸು ಯಾರಿಗೂ ಗೊತ್ತಾಗಲ್ಲ, ಇದೇನ ಇವ್ರು ಎಕ್ಸಾಕ್ಟ್ಲಿ ತೋರ್ಸೋಕೆ ಹೋಗಿರೋದು ಅಂತ. ಬಟ್ ಕ್ಲೈಮ್ಯಾಕ್ಸಲ್ಲಿ ನಿಜವಾಗ್ಲೂ ಜನಕ್ಕೆ ತುಂಬಾ ದೊಡ್ಡ ಟ್ವಿಸ್ಟು. ಇದನ್ನು ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಎಲ್ಲರಿಗೂ ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತದೆ ನಮ್ಮ ಸಿನಿಮಾ ಚಿತ್ರಲಹರಿ ಬಂದಿರೋದು. ಸೊ ಇದು ತುಂಬ ದಿವಸದ ಕನಸು ನಮ್ಮ ಸುರೇಶ್ ಅವ್ರದ್ದು, ನಮ್ಮದು. ಇದಕ್ಕೆ ಸಪೋರ್ಟಾಗಿ ನಿಂತಾರೆ ಮೇಡಮ್ ನವನೀತ ಲಕ್ಷ್ಮಿ ಅವರು ಕೂಡ ಇವತ್ತು ಬಂದು ತುಂಬ ನೀವು ಒಳ್ಳೆ ಕೆಲಸ ಮಾಡಿರಿ. ಇವತ್ತು ಅವರು ಥಿಯೇಟ್ರಲ್ಲಿ ನೋಡಿ ಅವರು ರಿಯಾಕ್ಷನ್ ನೋಡಿ ನಮಗೆ ಖುಷಿ ಆಯ್ತು. ಯಾಕಂದ್ರೆ ಪ್ರೊಡ್ಯೂಸರ್ ಒಪ್ಪಿಗೆ ಅವ್ರಿಗೆ ಖುಷಿ ಆದರೆ ಸಿನಿಮಾ ಒಂದು ಇದಾದಂಗೆ. ಆಮೇಲೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಎಲ್ಲ ರೀತಿಯೂ ಇದೆ ಎಲಿಮೆಂಟ್ಸ್, ಫೈಟ್ಸು, ಕಾಮಿಡಿ, ಒಂದು ಮನೋರಂಜನೆ ಏನು ಬೇಕು ಯೂತ್ಸ್ಗೆ ಅದೆಲ್ಲ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸಿನಿಮಾ ಚಿತ್ರಲಹರಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಈಗಾಗಲೇ ತುಂಬ ಜನದ ರೀಲ್ಸ್ ಆಗಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಅವ್ರದ್ದು ಪರ್ಸ್ನಲ್ ಒಪಿನಿಯನ್ ಶೇರ್ ಮಾಡಿದ್ದು ಗೊತ್ತಾಗುತ್ತೆ. ಸಿನಿಮಾ ಗೆದ್ದಿದೆ, ಸಕ್ಸಸ್ ಆಗಿದೆ. ಬಟ್ ಥಿಯೇಟ್ರಿಗೆ ಇನ್ನೊಂದು ಸ್ವಲ್ಪ ಜನ ಬರಲಿ, ಬಂದರೆ ನಿಮ್ಮ ಮುಖಾಂತರ ನಾನು ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಕಡೆಯ ಬನ್ನಿ, ಇವರು ಸಿನಿಮಾದಲ್ಲಿ ಸಿಂಗಲ್ ಡೈಲಾಗ್ ಆರ್ಟಿಸ್ಟ್. ಹಂಗೆ ಬಿಡಬೇಡಿ ಅಷ್ಟೇ ಸ್ವಲ್ಪ. ಇದ್ರ ಹಿಂದೆ ಇರೋದು ಮುಖ್ಯ ಕಾರಣ ಸುರೇಶ್ ಡೈರೆಕ್ಟರ್ ಅವರು. 20 ವರ್ಷ ಅಂತ ಗೊತ್ತು ನನಗೆ ಅವ್ರನ್ನ. ಇದು ದೊಡ್ಡ ಕನಸು, ಮೂವಿಗಿಂತ ಹೆಚ್ಚು ಅವ್ರ ಕನಸು ಇದು. 20 years ಜರ್ನಿ ಅವ್ರು ಇದರಲ್ಲಿದೆ. ಅದಕ್ಕೋಸ್ಕರ ಹಾರ್ಡ್ ವರ್ಕು, ತುಂಬ ಜನ ತಾಸೆ ತುಂಬ ಬ್ಲೇಮ್ಸ್ ತೊಗೊಂಡಿದ್ದಾರೆ. ಇವತ್ತು ಕನಸು ಅವ್ರು ಮುಂದೆ ಬಂದಿದೆ ಅಂದರೆ ಇವತ್ತು ಗೊತ್ತಾಗುತ್ತೆ ಅವ್ರದ್ದು ಪರ್ಫಾರ್ಮೆನ್ಸ್ ಹೆಂಗಿದೆ, ಡೈರೆಕ್ಷನ್ ಹೆಂಗಿದೆ, ಅವ್ರ ಕಷ್ಟನ ತೋರಿಸಿದ್ದಾರೆ. ದಯವಿಟ್ಟು ಜನ ಬಂದು ನೋಡ್ಬೇಕಂತ ಆಸೆ ಪಡ್ತೀನಿ ನಾನು. ಒಂದೇ ರೀಸನ್ಗೋಸ್ಕರ ಇದು 20 ವರ್ಷದ ಕನಸು. ಇದು ಬರೀ ಒಂದು ದಿನ ಮೂವಿ ಇಲ್ಲ ಇದು. ದಯವಿಟ್ಟು ಬನ್ನಿ, ನನಗೋಸ್ಕರ ಇಲ್ಲ ಅವ್ರಿಗೋಸ್ಕರ ಬಂದು ನೋಡ್ಬಿಟ್ಟು ಈ ಫಿಲ್ಮ್ನ. ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಎಡಿಟಿಂಗ್ ಮಾಡಿದ್ದಾರೆ. ಸಿನಿಮಾಟೋಗ್ರಫರ್ ಸಖತ್ತಾಗಿದೆ. ಆರ್ಟಿಸ್ಟ್ ಅವರು ವರುಣ್ ಅವರು, ಶ್ರೀಕಾಂತ್ ಅವರು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ತುಂಬ ಚೆನ್ನಾಗಿದೆ, ಅವ್ರ ನಿಮ್ಮ ಜೊತೆಲಿಲ್ಲ ಇವತ್ತಿಗೆ. ಇದೆಲ್ಲದ ಕನಸು ಸುರೇಶ್ ಅವ್ರ ಕನಸು. ನನಗೊಂದು ಚಾನ್ಸ್ ಕೊಟ್ಟು, ನನಗೆ ಆ್ಯಕ್ಟಿಂಗ್ ಬರೋಲ್ಲ, ಏನೂ ಬರೋಲ್ಲ. ನನಗೊಂದು ಫ್ರೆಂಡ್ಶಿಪ್ಗೋಸ್ಕರ ಚಾನ್ಸ್ ಕೊಟ್ಟಿದ್ದಾರೆ. ಏನೂ ಮಾಡಿಲ್ಲ, ಬರೀ ಒಂದು ಡೈಲಾಗ್ ಕೊಡ್ತಿದ್ದೀನಿ. ಅದು ಕಾರಣ ಡೈರೆಕ್ಟರ್ ಅವರೇ. ಏನೂ ಮಾಡಿಲ್ಲ. ಇದೇ ಥರ ಸಿಂಗಲ್ ಮೀಡಿಯಾ, ಕ್ರೇಜಿ ಮೀಡಿಯಾ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಬನ್ನಿ ಫ್ರೇಮ್ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಸರ್. ಮೂವಿ ರಿಲೀಸ್ ಆಗಿದೆ ಚಿತ್ರಲಹರಿ, ಹೇಗಿದೆ ಮೂವಿ? ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನಮಗೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಟ್ವಿಸ್ಟ್ ಇದೆ ಮೂವಿಯಲ್ಲಿ ಅಂತ. ಸರ್ ಏನು ನಮಗೇನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಯಾವ ಥರ ಇದೆ ಅಂತ, ಸಿನ್ನೆ ಹೇಳಿದ್ರು ಅಷ್ಟೇ. ಬಟ್ ಡೈರೆಕ್ಷನ್ ಮಾತ್ರ ತುಂಬ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಮತ್ತು ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಟ್ವಿಸ್ಟು ಮತ್ತು ಅವರು ಕನ್ವೆ ಮಾಡಿರೋ ವಿಧಾನ ಅಂತ ತುಂಬ ಚೆನ್ನಾಗಿ ಬಂದಿದೆ ಸರ್. ಮತ್ತು DOP ಕ್ಯಾಮ್ರಾ ವರ್ಕ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಡಿಟಿಂಗ್ ಸಕ್ಕತ್ತಾಗಿದೆ. ಮತ್ತು ಮ್ಯೂಸಿಕ್ ರೀ ರೆಕಾರ್ಡಿಂಗ್ ತುಂಬ ಹೈಲೈಟ್ ಇದೆ ಈ ಸಿನಿಮಾಗೆ. ರೀ ರೆಕಾರ್ಡಿಂಗ್ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸರ್. ಆಡಿಯನ್ಸ್ ನೋಡೋದು 100% ಇಷ್ಟಪಡ್ತಾರೆ ಈ ಸಿನಿಮಾನ. ಯಾರು ನೋಡಿ ಓಕೆ ಚೆನ್ನಾಗಿದೆ ಅಂತ ಕೂಡ ಹೇಳಿ ಸರ್, ವಾವ್ ಸೂಪರ್ ಆಗಿದೆ ಅಂದ್ಬಿಟ್ಟು ಹೇಳ್ತಾರೆ. ಸೊ ಎಲ್ಲ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಡೈರೆಕ್ಟರ್ ಸರ್ದು ಮತ್ತು ಪ್ರೊಡ್ಯೂಸರ್ ಅವ್ರದ್ದೆಲ್ಲ ಇದು ಕನಸಿರುತ್ತೆ. ನಾವು ಒಬ್ಬರು ಗೆದ್ದರೆ ಎಲ್ಲರೂ ಗೆಲ್ತೀವಿ. ಸೊ ಡೈರೆಕ್ಟರ್ನ ಗೆಲ್ಲಿಸ್ಬೇಕು, ಈ ಸಿನಿಮಾನ ಗೆಲ್ಲಿಸ್ಬೇಕು. ಈ ಸಿನಿಮಾ ಗೆದ್ದರೆ ಇನ್ನೊಂದು ಸಿನಿಮಾ ಬರುತ್ತೆ ಅವ್ರ ಕಡೆಯಿಂದ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕತೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಮೇಡಮ್. ಬನ್ನಿ. ಸೊ ಸಿನಿಮಾ ರಿಲೀಸ್ ಆಗಿದೆ, ನಿಮ್ಮ ಪಾತ್ರಧಾರಿ ಸರ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾಗಳು ನೋಡಿ ಅಂತ ಕೇಳ್ಕೊಂತೀವಿ. ಸೊ ಸುರೇಶ್ ಸರ್ ಆಗ್ಬೋದು, ಕ್ಯಾಮ್ರಾಮನ್ ಸೆಂದಿಲ್ ಸರ್ ಆಗ್ಬೋದು. ಸೊ ನಾವು 4 ಜನ ಹುಡುಗಿರಿದ್ದೀವಿ. ನಾವು ಏನು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಈ ಥರ ಕ್ಯಾರೆಕ್ಟರ್ ಇದೆ, ಬಂದು ಮಾಡಿ. ಡೈರೆಕ್ಟರ್ ಹೇಳಿದ್ರು, ಡೈಲಾಗ್ ಕೊಟ್ಟರು, ನಾವು ಡೈಲಾಗ್ ತೊಗೊಂಡ್ವಿ. ಸೊ ಸಖತ್ ಎಂಜಾಯ್ ಮಾಡಿದ್ದೀವಿ ಸರ್ ಶೂಟಿಂಗಲ್ಲಂತ. ನಾವು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಟ್ಯಾಕೀಸಲ್ಲಿ ನೋಡಿ. ಥ್ಯಾಂಕ್ ಯು.